ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ಮೊಸರು ಮೆಣಸಿನಕಾಯಿ ಮತ್ತು ಮಜ್ಜಿಗೆ ಮೆಣಸಿನಕಾಯಿ ಎರಡನ್ನೂ ತೋರಿಸ್ಕೊಡಕತ್ತೀವ್ರಿ. ಇದಕ್ಕೆ ಬಾಳಕದ ಮೆಣಸಿನಕಾಯಿನೂ ಅಂತ ಕರಿತಾರ್ರಿ. ಹಂಗಾದ್ರೆ ಈ ಒಂದು ಹಬ್ಬ ಹರಿದಿನದ ವಿಶೇಷ ಮತ್ತು ಬೇಸಿಗೆ ಟೈಮ್ದಾಗ ಬಹಳ ಜನ ಪ್ರೀತಿಯಿಂದ ಮಾಡುವಂತಹ ಈ ಮೊಸರು ಮೆಣಸಿನಕಾಯಿಯನ್ನು ನಾವು ನಿಮ್ಗೆ ವಿತ್ ಟಿಪ್ಸ್ ಅತಿ ಸುಲಭವಾಗಿ ತೋರಿಸ್ಕೊಡ್ತೀವಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ಎರಡು ರೀತಿ ಮೆಣಸಿನಕಾಯಿನ ನಾವು ನೋಡೋಣ. ಇದ್ರೊಳಗೆ ಮೊದಲೇ ಮೆಣಸಿನಕಾಯಿ ಅಂತಂದ್ರೆ ಅದು ಮೊಸರುಗಾಯಿ ಅಥವಾ ಮೊಸರು ಮೆಣಸಿನಕಾಯಿ ರೀ. ಇದಕ್ಕೆ ನೀವು ಮೆಣಸಿನಕಾಯಿಗಳನ್ನ ಈ ರೀತಿ ಉದ್ದುದ್ದಾಗಿರುವಂತಹ ಸ್ವಲ್ಪ ದಪ್ಪ ಆಗಿರುವಂತಹ ಮೆಣಸಿನಕಾಯಿಗಳನ್ನ ತೊಗೊಂಬಂದ್ರಿ ಅಂದ್ರೆ ಹಸಿಮೆಣಸನ್ನ ತೊಗೊಂಬಂದ್ರಿ ಅಂತಂದ್ರೆ ಭಾಳ ಚಲೋ ಆಗ್ತಾವ್ರಿ. ಅದಕ್ಕೆ ಇವನ್ನೆಲ್ಲ ಮೆಣಸಿನಕಾಯಿಗಳನ್ನ ಈ ರೀತಿಯಾಗಿ ನಡಬಾರಕ್ಕೆ ಸೀಳಿ ಸ್ವಲ್ಪ ಬೀಜ ತೆಗೆದು ನೀರೊಳಗೆ ಹಾಕಿಬಿಡ್ರಿ. ಎಲ್ಲಾನು ತಿಳಿತೀರಿ. ನೀವು ಇಲ್ಲಿ 1 kg ಅಷ್ಟು ತೊಗೊಳ್ಬೋದು, ಅರ್ಧ kg ಅಷ್ಟು ಮೆಣಸಿನಕಾಯಿನ ತೊಗೋಬೋದು, ಎಷ್ಟು ತೊಗೋತಿರೋ ತೊಗೋರಿ. ಆಮೇಲೆ ಮಸಾಲೆ ಮಾಡಕ್ಕಂತೇಳಿ ನೋಡಿ 1 ಕಪ್ ಅಷ್ಟು ಧನಿಯಾ ಕಾಳನ್ನ ತೊಗೊಳ್ಬೇಕಂದ್ರೆ ಕೊತ್ತಂಬರಿ ಕಾಳು ಅವನ್ನ ಚೆನ್ನಾಗಿ ಹುರಿದು ಒಂದು ಮಿಕ್ಸರ್ ಜಾರ್ದಾಗ ಹಾಕ್ಬೇಕ್ರಿ. ಹಂಗೆ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಈ ಮೆಂತೆ ಕಾಳುಗಳನ್ನ ತೊಗೊಂಡು ಅವನು ಕರೆಕ್ಟಾಗಿ ಸ್ವಲ್ಪ ಹೊತ್ತು ಹುರಿದು, ಆದರೆ ಯಾವುದನ್ನು ಹೊತ್ಸಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಹುರಿರಿ ಅಷ್ಟೇ. ಇವನ್ನ ಹುರಿದ ಮಿಕ್ಸರ್ ಜಾರ್ದಾಗಣ ಹಾಕ್ರಿ. ಅದಾದ ನಂತರ ಇಲ್ಲಿ ನೀವು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹುರಿದು ತೊಗೊಳ್ಬೇಕಾಕತಿ. ಅವನು ನೀವು ಹುರಿದು ಮಿಕ್ಸರ್ ಜಾರ್ದಾಗ ಹಾಕ್ರಿ. ತಿಳಿತ್ರಿ. ಇವೆಲ್ಲನೂ ನೀವು 1 ರಿಂದ 1.5 kg ಅಷ್ಟು ಮೆಣಸಿನಕಾಯಿ ಮಸಾಲೆ ಬರೋಬ್ಬರಿಯಾಗಿ ತಯಾರಾಗ್ತೈತಿ. ನೀವು ಹೆಂಗೆ ಬೇಕೋ ಹಂಗೆ ಆರಾಮ್ ಸರಿಯಾಗಿ ಮಾಡ್ಕೊಳ್ಬೋದು ರೀ. ಈಗ ಇದನ್ನು ನೀವು ಗರ್ರನ್ ಅಂತೇಳಿ ಅನಿಸಿ ಪುಡಿ ಅಂದ್ರೆ ಪೌಡ್ರ್ ಮಾಡ್ಕೊಂಡು ಬರೀ ಪೂರ್ತಿ ಎಲ್ಲ ಮಸಾಲೆ ತಯಾರಾಗ್ತೈತೆ ರೀ. ಇದನ್ನು ಒಂದು ಪರಾತ್ನಾಗೋ ಪ್ಲೇಟ್ನಾಗೋ ಅಥವಾ ಬುಟ್ಟಿ ಒಳಗೋ ನೀವು ತಕ್ಕೊಂಡು ಇಟ್ಕೋರಿ. ಮುಂದಕ್ಕೆ ಮಿಕ್ಸರ್ ಜಾರ್ದಾಗ 1-2 ಕಪ್ ಅಷ್ಟು ಚುರುಮುರಿಯನ್ನು ತೊಗೊರಿ. ಭಾಳ ಮಸ್ತ್ ಕ್ರಿಸ್ಪಿನೆಸ್ ಬರ್ತೈತಿ. ಈ ಒಂದು ಏನು ನಾವು ಮೊಸರುಗಾಯಿ ಮಾಡ್ತೀವಲ್ರಿ ಅದಕ್ಕೆ ಚುರುಮುರಿಯನ್ನು ಮಿಕ್ಸರ್ಗೆ ಹಾಕಿರಿ. ಗಾರ್ರನ್ ಅಂತ ಅನಿಸಿದ್ರಿ ಅಂತಂದ್ರೆ ಹಿಟ್ಟಾಗಿ ಬರ್ತೈತಿ. ಅದನ್ನು ಸಹ ಇಲ್ಲಿ ನೀವು ತೊಗೊಂಬಂದು ಹಾಕಬೇಕು. ಅದ್ರ ಜೊತೆ 1 ಟೇಬಲ್ ಸ್ಪೂನ್ ಅಷ್ಟು ಇಂಗು, ಹಂಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಅದಾದ ನಂತರ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವಿಲ್ಲಿ ಸೇರಿಸಿ ಅದನ್ನು ಒಮ್ಮೆ ಚೆಂದಂಗೆ ಹಂಗಣ ಮಿಕ್ಸ್ ಮಾಡಿರಿ. ತಿಳಿತ್ರಿ. ಈಗ ಈ ಒಂದು ಮಸಾಲೆ ಚುರುಮುರಿ ಎಲ್ಲ ಅರಿಶಿನ ಪುಡಿ ಆಮೇಲೆ ಇಂಗು ಎಲ್ಲನೂ ಕೂಡ್ಕೊಳ್ತೈತ್ರಿ. ಈ ಒಂದು ಮಸಾಲ ಆ ಒಂದು ಮೆಣಸಿಕಾಯಿಗೆ ಮೆರಗು ತಂದು ಕೊಡ್ತೈತ್ರಿ. ಅಷ್ಟು ಮಸ್ತ್ ರುಚಿ ಬರ್ತೈತ್ರಿ. ಈಗ ನೋಡಿ ಇದನ್ನು ಕಲಿಸ್ಬೇಕಾದ್ರೆ ಮೊಸರು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ಮೊಸರನ್ನು ನೀವಿಲ್ಲಿ ಹಾಕುವಂಥ ಈ ಮಸಾಲೆಯನ್ನು ಕಲಿಸ್ಬೇಕಾಗೈತ್ರಿ. ಅದಕ್ಕೆ ಮೊಸರು ಮೆಣಸಿನ್ಕಾಯಿ ಅಂತ ಅನ್ನೋದ್ರಿ. ನೋಡಿ ಈ ಒಂದು ಮಸಾಲೆಯನ್ನು ಚೆಂದಾಗಿ ನೀರು ಸೇರ್ಸಕ್ಕೆ ಹೋಗ್ಬೇಡ್ರಿ. ಈಗ ಬರೋಬ್ಬರಿಯಾಗಿ ಮೊಸರನ್ನು ಹಾಕ್ರಿ. ಇಲ್ಲ ಅಂತಂದ್ರು ಸಮೀಪ ಅರ್ಧ ಲೀಟ್ರ್ಕಿಂತ ಜಾಸ್ತಿ ಮೊಸರು ಬೇಕಾಕೈತಿ. ಅದನ್ನು ನೀವು ಮೊದಲು ತಯಾರು ಮಾಡಿ ಇಟ್ಕೊರಿ. ಆಮೇಲೆ ಈ ಒಂದು ಎಲ್ಲ ಮಸಾಲೆನ ಕಲಿಸಿರಿ. ನೀರೊಳಗೆ ಮೆಣಸಿಕಾಯನ್ನು ಏನು ಇಟ್ಟಿದ್ರಲ್ಲ ಅವನು ಸರಿಯಾಗಿ ನೀವು ಇನ್ನು ಮೊಸರು ಮೆಣಸಿಕಾಯಿ ಮಾಡೋಕ್ಕೆ ತಕ್ಕೊಳ್ಬೋದು ರೀ. ತಿಳಿತ್ರಿ. ಏಕದಮ್ ಅಂದ್ರೆ ಸ್ವಲ್ಪ ಖಾರ ಕಡಿಮೆ ಆಗಿಬಿಟ್ಟಿರ್ತೈತೆ ರೀ ಮೆಣಸಿಕಾಯ್ದು ಎಲ್ಲ ಇಲ್ಲೇನ ಚಲೋತ್ನಂಗೆ ಆಗ್ತಾವು. ಇವನ್ನ ಏನು ಮಾಡಿರಿ, ಒಂದು ಈ ರೀತಿ ಬಿದಿರಿನ ಬುಟ್ಟಿ ಒಳಗೆ ನೀವು ತಗೊಂಡು ಇಟ್ಕೊರಿ ಅಥವಾ ಒಂದು ಸ್ಟ್ರೈನರ್ದಾಗ ನೀವು ತಕ್ಕೊಂಡು ಇಟ್ಕೊರಿ. ಆಮೇಲೆ ತಗೊಂಡು ಸ್ವಲ್ಪ ಒರೆಸಿ ತೊಗೊಂಡು ಇದರೊಳಗೆ ನಡಬಾರ್ಕ ಈ ಮಾಡ್ಕೊಂಡಂತಹ ಮಸಾಲೆ ಏನೈತಿರಲ್ಲ ಬೆರಳಿಂದ ಈ ರೀತಿಯಾಗಿ ಅದನ್ನು ಚಲೋತ್ನಂಗೆ ತುಂಬ್ಕೊತ ಹೋಗ್ರಿ. ಎಲ್ಲ ಮೆಣಸಿನ್ಕಾಯಿಗಳನ್ನ ನೀವು ಇದೇ ಪದ್ಧತಿ ಒಳಗನ ಮಾಡ್ಕೊತ ಹೋಗಬೇಕು. ಅಂದ್ರೆ ಭಾಳ ಮಸ್ತಾಗಿ ಮೊಸರು ಮೆಣಸಿನ್ಕಾಯಿ ತಯಾರಾಗ್ತಾವ್ರಿ. ಇದನ್ನು ಒಂದು ಪರಾತ್ನಾಗೋ ಪ್ಲೇಟ್ನಾಗೋ ಅಥವಾ ಯಾಕಡೆ ಬೇಕಾದ್ರಿ ನೀವು ಮಾಡ್ಕೊತ ಹೋಗ್ರಿ. 2-3 ಮಂದಿ ಮಾಡಾಕತ್ರಿ ಅಂತಂದ್ರೆ ಕೆಲಸ ಭಾಳ ಈಸಿ ರೀ. ಒಬ್ಬರ ಮಾಡಾಕತ್ರಿ ಅಂತಂದ್ರೆ ಸ್ವಲ್ಪ ಗೊತ್ತಿ ಅನಿಸ್ತೈತಿ ನಿಮಗೆ. ಅಂದ್ರೆ ಒಂದೀಟ ಯಾಕೋ ಬೇಸರ ಬಂದಂಗೆ ಅನಿಸ್ತೈತಿ ರೀ ಮಾಡುವಾಗನ. ಆದರೆ 2-3 ಮಂದಿ ಕುತ್ಕೊಂಡು ಮಾಡಿರಿ ಅಂತಂದ್ರೆ ಭಾಳ ಜಲ್ದಿನ ಈ ಒಂದು ಮೆಣಸಿಕಾಯಿಗಳನ್ನ ನೀವು ಖತಮ್ ಮಾಡಿಬಿಡ್ತೀರಿ. ಆಮೇಲೆ ಇವನ್ನ ನೀವು ಚೆಂದಂಗೆ 2-3 ದಿನ ಬಿಸಿಲಾಗಿ ಒಣಗಿಸ್ಬೇಕು. ಆ ರೀತಿ ಆಮೇಲೆ ಈ ರೀತಿಯಾಗಿ ಒಣಗಿ ಚೆಂದಂಗೆ ಮೆಣಸಿಕಾಯಿ ಬರ್ತಾವು. ನೀವು ಹುಗ್ಗಿ ಮಾಡಿದಾಗೋ ಸಜ್ಜಗ ಮಾಡಿದಾಗೋ ಹೋಳಿಗೆ ಮಾಡಿದಾಗೋ ಈ ರೀತಿಯಾಗಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಒಳಗೆ ನೀವು ಹಿಂಗೆ ಸ್ವಲ್ಪ ಹಾಕಿ ತೆಗೆದ್ರೆ ಮುಗ್ದೋತ್ರಿ. ತೆಗೆದುಬಿಟ್ರೆ ಈ ಒಂದು ಮಸ್ತಾಗಿರುವಂತಹ ಖಡಕ್ಕಾಗಿರುವಂತಹ ಭಾಳ ರುಚಿಯಾಗಿರುವಂತಹ ಮೊಸರುಗಾಯಿ ಅಥವಾ ಮೊಸರು ಮೆಣಸಿಕಾಯಿ ತಯಾರಾಗ್ತಾವ್ರಿ. ಹಾಗಾದ್ರೆ ನೀವು ಈ ದಿನದಾಗ ಬೇಸಿಗೆ ದಿನದಾಗ ತಪ್ಪಲಾರ್ದ ಇವನ್ನ ಟ್ರೈ ಮಾಡಿ. ಇನ್ನು ನಾವು ಮುಂದಿನ ಮೆಣಸಿನ್ಕಾಯಿ ಕಡೆ ಹೋಗೋಣ. ಮುಂದಿನ ಮೆಣಸಿನ್ಕಾಯಿ ಅಂತಂದ್ರೆ ಅದು ಬಾಳಕದ ಮೆಣಸಿನ್ಕಾಯಿ ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಕರೀತಾರೆ. ಆ ಒಂದು ಏನು ಮೆಣಸಿನ್ಕಾಯಿ ನೋಡಿದ್ರೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ರೀ. ಆದ್ರೆ ಭಾಳ ಏನು ಟೇಸ್ಟ್ದಾಗ ಫರಕ್ ಇರೋದಿಲ್ಲ ರೀ. ಆದ್ರೆ ಭಾಳ ಮಸ್ತ್ ಇರ್ತೈತೆ ರೀ. ನೋಡಿ ಈ ಮೆಣಸಿನ್ಕಾಯಿಗಳನ್ನ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿನ ನಾವು ತೊಗೊಂಡಿದ್ದೇವೆ ರೀ. ನೀವು ಇದೇಗಿನಂತವ ತೊಗೋಬೋದು ಅಥವಾ ಸ್ವಲ್ಪ ಈ ರೀತಿ ದಪ್ಪ ಗತ್ತಲೆ ತೊಗೊಂಡು ನಡೀತೈತೆ ರೀ. ಇವನ್ನ ಒಂದು ಸ್ವಲ್ಪ ಚೆಂದಂಗೆ ಏನು ಮಾಡಿರಿ, ನೀರೊಳಗೆ ಹಾಕಿ ಫಸ್ಟಿಗೆ ಈ ಮೆಣಸಿನ್ಕಾಯಿಗಳನ್ನ ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿ ಆರಕ್ಕೆ ಬಿಡ್ರಿ. ಒಂದು ಇಟ್ಟು ಚೆಂದಂಗೆ ಆರಿರಾವು ಅಲ್ಲಿ ತನಕ ಏನು ಮಾಡಿರಿ, ಈ ಕಡೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನು ತೊಗೊರಿ. 1 ಟೇಬಲ್ ಸ್ಪೂನ್ ಅಷ್ಟು ಅವನು ನೀವು ಹುರಿಬೇಕಾಗತ್ರಿ. ಆದ್ರೆ ನೆನಪಿರಲಿ ಹೊತ್ತಸಾಕೆ ಹೋಗಬಾರ್ದು, ಚೆಂದಂಗೆ ನೀವು ಹುರಿರಿ. ಅದಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನು ಹಾಕಿರಿ. ಹಂಗೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಜೀರಿಗೆಯನ್ನು ಹಾಕಿರಿ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿರಿ, ಚೆಂದಂಗೆ ಹುರಿರಿ. ತಿಳಿತ್ರಿ.
ಈ ರೀತಿಯಾಗಿ ಈ ಒಂದು ಮಸಾಲೆಯನ್ನು ನೀವು ತಯಾರು ಮಾಡ್ಕೊಂಡು ಇದನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಪುಡಿ ಮಾಡ್ಕೊಂಡು ಬರಬೇಕಾಕೈತಿ ರೀ. ಮಿಕ್ಸರ್ ಜಾರ್ದಾಗ ಒಂದು ಸ್ವಲ್ಪ ಹಿಂಗನ್ನು ಸೇರಿಸಿ ಅದಾದ ನಂತರ ನಾವು ಇದನ್ನು ಪುಡಿ ಮಾಡ್ಕೊಂಡು ಬರಬೇಕಾಕೈತಿ ರೀ. ಏಕದಮ್ ಪದ್ಧತಿಯಾಗಿ ಮಸಾಲ ಪೌಡರ್ ತಯಾರಾಗ್ತದೆ ರೀ. ಇಲ್ಲಿ ನಾವು 1 ಲೀಟ್ರಷ್ಟು ಮೊಸರನ್ನು ತೊಗೊಂಡಿದ್ದೀವಿ. ಮೊಸರು ಮೆಣಸಿಕಾಯಿ ಅಂತ ಏನು ಹೇಳಿದೇವ್ರಲ್ಲ, ಅಂದ್ರೆ ಇಲ್ಲಿ ಮಜ್ಜಿಗೆ ಮೆಣಸಿಕಾಯಿ ಹಾಕೈತಿ ರೀ. ಅದಕ್ಕೆ ನಾವು ಆ ಮೊಸರಿಂದ ಮಜ್ಜಿಗೆಯನ್ನು ಮಾಡ್ಕೊಳ್ಬೇಕು ರೀ. ಸ್ವಲ್ಪ ನೀರನ್ನು ಸೇರಿಸಿ ನೀವು ಮಜ್ಜಿಗೆಯನ್ನು ಕಡೀರಿ. ಬರೋಬ್ಬರಿಯಾಗಿ ಹಾಕೈತಿ ರೀ. ಈ ಒಂದು ಟೇಸ್ಟಿಯಾಗಿರುವಂತಹ ಈ ಒಂದು ಮಸ್ತಾಗಿರುವಂತಹ ಬಾಳಕದ ಮೆಣಸಿಕಾಯನ್ನು ನೀವು ತಪ್ಪಲಾರ್ದ ಮಾಡ್ಕೊರಿ. ನನಗೆ ಭಾಳ ಅಂದ್ರೆ ಭಾಳ ಫೇವ್ರೇಟ್ ರೀ. 2 ಮೆಣಸಿನ್ಕಾಯಿ ಅಷ್ಟೇ ರೀ. ಯಾವಾಗವಾಗ ನಾವು ಏನಾರ ಒಂದು ಸ್ವೀಟ್ ಮಾಡಿರ್ತೀವಲ್ಲ, ಅವಾಗ 1-2 ಮೆಣಸಿನ್ಕಾಯಿ ಕರೆದು ತಿಂದ್ರೆ ಭಾಳ ಸೊಗಸು ಅನಿಸ್ತೈತೆ ರೀ. ನೋಡಿ, ನಾವು ಏನು ತೊಳೆದಿಟ್ಕೊಂಡಿದ್ದೀವಲ್ಲ ಆ ಮೆಣಸಿನ್ಕಾಯಿಗಳನ್ನ ನಡಬರ್ಕ್ ಈ ರೀತಿಯಾಗಿ ಸೀಳಬೇಕಾಕೈತಿ. ಸೀಳಿ ನಾವು ತಯಾರು ಮಾಡ್ಕೊಂಡು ಎಲ್ಲ ಮೆಣಸಿನ್ಕಾಯಿಗಳನ್ನ ಇಟ್ಕೊಳ್ಬೇಕಾಗೈತೆ ರೀ. 1 kg ಅಷ್ಟು ಮೆಣಸಿನ್ಕಾಯಿ ಇದಾವೆ. ಅದ್ರ ಮೇಲೆ ಈ ರೀತಿ ಮಜ್ಜಿಗೆಯನ್ನು ನಾವು ಹಾಕಬೇಕಾಗೈತೆ ರೀ. ಗೊತ್ತಾದ್ರಲ್ಲ, ಈ ರೀತಿ ಮಜ್ಜಿಗೆಯನ್ನು ಎಲ್ಲನೂ ಆ ಒಂದು ಬುಟ್ಟಿ ಒಳಗೆ ಹಾಕಿರಿ. ಅದ್ರ ಜೊತೆ ನಾವು ಮಾಡ್ಕೊಂಡಂತಹ ಮಸಾಲ ಪುಡಿಯನ್ನು ಹಾಕಿರಿ. ಇದು ಈಸಿ ಆಕೈತಿ ರೀ. ಒಣ್ಣೆದಕ್ಕಿಂತ ನಿಮಗೆ ಭಾಳ ಅಂದ್ರೆ ಭಾಳ ಈಸಿ ಆಗ್ತೈತಿ. ಆಮೇಲೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ನಾವಿಲ್ಲಿ ಉಪ್ಪನ್ನು ಸೇರ್ಸಾಕತ್ತೀವಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ. ಅದು ಆದ ನಂತರ ನೀವು ನೋಡ್ಕೊಂಡು ಹಾಕಿರಿ. ಯಾಕಂದ್ರೆ ಒಂದೊಂದು ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ಇತ್ತು ಅಂತಂದ್ರೆ ಉಪ್ಪು ಬರೋಬ್ಬರಿ ಕಡಿಮೆನೇ ಬೇಕು, ಜಾಸ್ತಿ ಬೇಕಂತಂದ್ರೆ ಜಾಸ್ತಿ ರೀ. ಆದ್ರೆ ಪದ್ಧತಿಯಾಗಿ ನೋಡ್ಕೊಂಡು ಹಾಕಿರಿ. ಆಮೇಲೆ ಆ ಮಜ್ಜಿಗೆ ಜೊತೆ ಚೆನ್ನಾಗಿ ಅದನ್ನು ಏನು ಮಾಡಿರಿ ಅಂತಂದ್ರೆ ಮಿಕ್ಸ್ ಮಾಡಿ ಚಲೋ ಹೊತ್ನಂಗೆ ಈ ಮಜ್ಜಿಗೆ ಒಳಗೆ ಇವೆಲ್ಲ ಮೆಣಸಿನ್ಕಾಯಿ ಇದಾವ್ರಲ್ಲ ಅವು ಈ ರೀತಿ ಮುಳುಗುವಂಗೆ ಒಂದು ಸ್ವಲ್ಪ ಒತ್ತಿ ನೀವು ರೆಡಿ ಮಾಡ್ಕೊಂಡು ಇಟ್ಕೋರಿ. ಆಮೇಲೆ ಏನು ಮಾಡಿರಿ, ಇವನ್ನ ನಾಳೆ ನಾವು ಬಿಸಿಲಿಗೆ ಹಾಕೋರಿರ್ತೀವಿ ರೀ. ಅದಕ್ಕೆ ಇವತ್ತು ರಾತ್ರಿ ಏನು ಮಾಡಿರಿ, ಹಿಂಗೆ ಪ್ಲೇಟ್ನಾಗ ಮುಚ್ಚಿಟ್ಬಿಡ್ರಿ. ಒಂದು ರಾತ್ರಿ ಹಂಗೆ ಮೆಣಸಿನ್ಕಾಯಿ ಮಜ್ಜಿಗೆಯನ್ನು ಹೀರ್ಕೊಲಿ. ಆಮೇಲೆ ಮರುದಿನ ಮುಂಜಾನೆ ಇವನ್ನ ತೆಗೆದು ಏನು ಮಾಡಿರಿ, ಹೆಂಗೆ ರೀ ಬಿಸಿಲಾಗಿ ಹೋಗಿ ನೀವು ಹಾಕ್ಬೇಕು. ಹಾಗೆ ಹಾಕಂಗಿಲ್ಲ ರೀ, ಮಜ್ಜಿಗೆ ಅಲ್ಲೇ ಉಳಿಲ್ರಿ. ಒಂದು ಸ್ಟ್ರೈನರ್ದಾಗ ಅಥವಾ ಒಂದು ಚಾಣಿಗೆ ಒಳಗೆ ಈ ಮೆಣಸಿನ್ಕಾಯಿಗಳನ್ನ ತೆಗೆದಿಟ್ಕೊಂಡು ಇವನ್ನ ನೀವು ಬಿಸಿಲಾಗ ಹಾಕಿರಿ. ಮತ್ತು ಮಜ್ಜಿಗೆ ಕೆಲ್ಸಕ್ಕೆ ಬರ್ತೈತಿ ಯಾವಾಗ ಅಂತಂದ್ರೆ ಇವತ್ತು ಒಂದು ದಿನ ಪೂರ್ತಿ ಇವು ಬಿಸಿಲಾಗಿರ್ತಾವೆ ರೀ. ಮತ್ತು ನೀವು ವಾಪಸ್ ಸಂಜೆಗೆ ತಗೊಂಬರೋದು, ತಗೊಂಬಂದು ಮತ್ತು ಇದೇ ಮಜ್ಜಿಗೆ ಒಳಗೆ ಹಾಕೋದು, ಮತ್ತು ಅದರ ನೆಕ್ಸ್ಟ್ ಡೇ ಮತ್ತು ಬಿಸಿಲು ಹಾಕೋದು. ಹಿಂಗೆ 2 ದಿನ ಅಂತರೂ ನೀವು ಮಾಡಬೇಕಂದ್ರೆ ಪೂರ್ತಿಯಾಗಿ ಅವು ಮಜ್ಜಿಗೆಯನ್ನು ಹಿಡ್ಕೊತಾವು. ಭಾಳ ಚಲೋ ಹೊತ್ನಾಗಿ ಈ ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಅಥವಾ ಬಾಳಕದ ಮೆಣಸಿನ್ಕಾಯಿ ತಯಾರಾಗ್ತವೆ. ನಿಮಗೆ ಹೇಳಿದ್ರೆ ಈಗ ಬಿಸಿಲಿಗೆ ಹಾಕಿದೆವು, ಸಂಜೆಗೆ ತಗೊಂಬರ್ತೀವಿ, ಮತ್ತು ವಾಪಸ್ ಅದ ಮಜ್ಜಿಗೆ ಒಳಗೆ ಹಾಕ್ತೀವಿ, ಮತ್ತು ನೆಕ್ಸ್ಟ್ ಡೇ ಅವನ್ನ ಸ್ಟ್ರೈನ್ ಮಾಡಿ ಮತ್ತು ಒಣಗಿ ಹಾಕ್ತೀವಿ, ಮತ್ತು ಸಂಜೆಗೆ ಮತ್ತು ಮಜ್ಜಿಗೆ ಒಳಗೆ ಹಾಕಿ ಹಿಂಗೆ 2 ದಿನ ಮಾಡಿದಾದ್ಮೇಲೆ 4 ದಿನದಾಗಿ ಪದ್ಧತಿಯಾಗಿ ಒಣಗಿ ಭಾಳ ಚಂದಂಗಿ ಈ ಒಂದು ಬಾಳಕದ ಮೆಣಸಿನ್ಕಾಯಿ ತಯಾರಾಗಿ ಬರ್ತಾವೆ. ಹಿಂಗೆ ಬಂದಾದ್ಮೇಲೆ ನೀವು ಅವನ್ನ ಎಣ್ಣೆ ಒಳಗೆ ಸ್ವಲ್ಪ ಹಿಂಗೆ ಹಾಕಿ ಕರ್ದು ತೆಗೆದ್ರಿ ಅಂತಂದ್ರೆ ಭಾಳ ಚಲೋತ್ನಂಗೆ ತಯಾರಾಗ್ತಾರೆ. ಹಾಗಾದ್ರೆ ತಪ್ಪಲಾರ್ದ ಮೊಸರುಗಾಯಿ ಮತ್ತು ಬಾಳಕದ ಮೆಣಸಿನ್ಕಾಯಿಯನ್ನು ನೀವು ಟ್ರೈ ಮಾಡಿರಿ. ಅದು ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳೋದು ಮನೆಗೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.